ಚೆನ್ನಾಗಿ ಕಾಣ್ತಾ ಇದೆ ಇವತ್ತು. ಯಾರಿದು ನೋಡ್ದಾ? ಸಪೋರ್ಟ್ ಮಾಡೋಕ್ಕೆ ಹೆಂಗಿದ್ದಾರೆ. ಎವ್ರಿ ಟೈಮ್ ರೇಗ್ಸೋ ಥರನೇ ಸ್ವಲ್ಪ ರೇಗ್ಸೋಣ. ನಗು ಮುಖ ಕಾಣ್ತಾ ಇದೆಯಾ ನಿಮಗೆ? ಹಂಗೆ ತಿರ್ಕು. ನಮ್ಮ ಜಜ್ಮೆಂಟ್ ಎಲ್ಲ ಎಕ್ಕುಟ್ಟೋಗ್ಬಿಟ್ಟೈತೆ ಪ್ಯಾನಿಯರ್ಸ್ ಹಾಕಿರೋದಕ್ಕೆ. ಲಿಟ್ರಲಿ ಬೋರ್ ಆಗಿಬಿಟ್ಟಿದೆ ಕಾರಲ್ಲಿ ಬಂದು ಚೆನ್ನಾಗಿದೆ. ಆದರೆ ಇದೆಲ್ಲ ಮುಖ ನೋಡ್ಕೊಂಡಿದೆ. ಮೈಲೇಜ್ ಎಷ್ಟು ಡ್ರಾಪ್ ಆಗಿದೆ ನನ್ನ ಗಾಡಿದು ಅಂದರೆ 6 ಕಿಲೋಮೀಟರ್ ಡ್ರಾಪ್ ಆಗಿದೆ. ಅಣ್ಣ ಫುಲ್ಲು ಓವರ್ಲೋಡ್ ಆಗ್ಬಿಟ್ಟವ್ರೆ. ಏನಿದೆಲ್ಲ ಹೊರಗಡಿಕೆಲ್ಲ ಕುತ್ಕೊಂಡು ಹೋಯ್ತವ್ರೆ. ಎಲ್ಲ ಲೈಟು ಆಫ್ ಮಾಡಬೇಕಾ? ಸೊ ಇವಾಗ ಹಿಂಗಿದೆಯಲ್ಲ ಇಷ್ಟು. ಬಾಯ್ಸ್ ಆ್ಯಂಡ್ ಗರ್ಲ್ಸ್ ನಮಸ್ಕಾರಗಳು, ವೆಲ್ಕಮ್ ಟು ಇವತ್ತಿನ ಹೊಸ ವ್ಲಾಗ್. ಸೊ ಇವತ್ತು ನಾನು ಪಟ್ಟಂತೆಲ್ಲ ರೆಡಿಯಾಗಿ ನಿಂತಿದ್ದೀನಿ. ಸೊ ಇವತ್ತು ಪ್ಲ್ಯಾನ್ ಏನಪ್ಪ ಅಂತ ಹೇಳಿದ್ರೆ ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಹಾಗಾಗಿ ನಮ್ಮ ಪ್ಯಾನಿಯರ್ಸ್ ಎಲ್ಲ ರೆಡಿಯಾಗಿದೆ. ನಮ್ಮ ಪ್ಯಾನಿಯರ್ಸ್ ರೆಡಿ ಮಾಡಿ ತೋರಿಸಿ ಈ ಥರ ಸುಮಾರು ದಿನಗಳೇ ಆಗೋಗಿತ್ತಲ್ವ. ಸೊ ಇವತ್ತು ಫೈನಲಿ ಒಂದು ಪ್ರಾಪರ್ ರೈಡ್ ಮಾಡ್ತಿದ್ದೀವಿ. ಸೊ ಅದ್ರ ಜೊತೆಗೆ ನಮ್ಮ ಹೆಲ್ಮೆಟ್ ರೆಡಿ ಇದೆ ಆ್ಯಂಡ್ ಇನ್ನೊಂದು ಹೆಲ್ಮೆಟ್ ರೆಡಿ ಆಗಬೇಕು, ಅಲ್ಲಿದೆ. ಆ್ಯಂಡ್ ನನ್ನ ಹೆಂಡತಿ ರೆಡಿ ಇದ್ದಾಳೆ. ಏನು ಸಮಾಚಾರ? ಫಸ್ಟ್ ಟೈಮು ಪ್ಯಾನಿಯರ್ಸ್ ಎಲ್ಲ ಲೋಡ್ ಮಾಡಿಕೊಂಡು ಸೊ ನಾನು ಹೆಂಡ್ತಿನ ಕೂರಿಸ್ಕೊಂಡು ಒಂದು ರೈಡ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿರೋದು. ಸೊ ನೆಕ್ಸ್ಟ್ ಹೋಗ್ತಾ ಎಲ್ಲ ನೋಡ್ರಂತೆ ಪಟ್ಟಂತ ಅವೆಲ್ಲ ಮೌಂಟ್ ಮಾಡ್ಬಿಟ್ಟು ಗಾಡಿಗೆ ಸಿಗ್ತೀನಿ ನಿಮಗೆ. ಹೆಲ್ಮೆಟ್ ಬೇಡವಾ? ಮತ್ತೆ ಎತ್ಕೋ. ಹಾಂ ಇನ್ನೇನು ನಿನಗೆ ಅಂತ ತರಿಸಿರೋದಲ್ವ ಅದನ್ನು ಬಿಡು. ಅದು ಆ್ಯಕ್ಚುಲಿ ನಾನು ಹೆಂಡ್ತಿ ಬರೋಕ್ಕಿಂತ ಮುಂಚೆನೇ ತೊಗೊಂಡಿದ್ದು. ಅದಾದಮೇಲೆ ನಾನು ಉಪಯೋಗಿಸಿಲ್ಲ ಅದನ್ನು. ಹೆಲ್ಮೆಟ್ನ ನಾನು ಹೆಂಡ್ತಿನೇ ಹಾಕ್ಕೊಂಡಿರೋದು. ಅದನ್ನು ಪಳ ಅಂತ ಹೊಳಿತಿರೋ ಹೆಲ್ಮೆಟ್ಟು ಹಂಗೆ ಅದು ಕವರ್ ಹಾಕ್ಬಿಟ್ಟು ಇಟ್ಟಿರೋದು. ನನ್ನ ಹೆಲ್ಮೆಟ್ಗಿಂತ ರೇಟ್ ಜಾಸ್ತಿ ಗೈಸಿದ್ದು. ಆಲ್ಮೋಸ್ಟ್ ಡಬಲ್ ದಿ ರೇಟ್ ನನ್ನ ಹೆಲ್ಮೆಟ್ ಏನಿದೆ ಅದಕ್ಕಿಂತ. ನೋಡಿ ಅದೃಷ್ಟ ಯಾರ್ಯಾರು ಎಡೆನಲ್ಲಿ ಬರ್ದಿರುತ್ತೆ ಅವರೇ ಉಪಯೋಗಿಸ್ಕೋಬೇಕು. ಒಂದೇ ಕರೆಕ್ಟ್ ಇದು ಮಾತು. ಸೊ ಗೈಸ್ ಫೈನಲಿ ಎಲ್ಲ ರೆಡಿಯಾಗಿದೆ. ಸೊ ನಮ್ಮ ಗಾಡಿ ಪ್ಯಾನಿಯರ್ಸ್ ಎಲ್ಲ ಲೋಡ್ ಆಗಿದೆ. ನಿನ್ನೆ ನೋಡಿ ಆಯಿಲ್ ಹಾಕಿದ್ದು ಚೈನಿಗೆ. ರೋಡ್ ತುಂಬ ಚೆಲ್ಬಿಟ್ಟಿದ್ದೀವಿ. ಎನಿವೆ ಒಂದು 360 ಲುಕ್ಕು ನಮ್ಮ ಗಾಡಿ ಯಾವ ಥರ ಕಾಣ್ತಿದೆ ಅಂತ ಪ್ರತಿಯೊಂದು ರೈಡ್ ಹೋಗೋಕ್ಕಿಂತ ಮುಂಚೆ ಒಂದ್ಸರಿ ತೋರಿಸೋ ಅಭ್ಯಾಸ. ಸೊ ಅದೇ ಥರ ಇವತ್ತು ತೋರಿಸ್ತಾ ಇದ್ದೀನಿ. ಖುಷಿ ಆಗ್ತಿದೆ ನೋಡೋಕ್ಕೆ, ಚೆನ್ನಾಗಿ ಕಾಣ್ತಾ ಇದೆ ಇವತ್ತು. ಬಟ್ ಇವತ್ತು ಎಷ್ಟರ ಮಟ್ಟಿಗೆ ನನ್ನ ಹೆಂಡತಿ ಇದನ್ನು ಟಾಲ್ರೇಟ್ ಮಾಡಿಕೊಂಡು ಸ್ಟೇಬಲಾಗಿ ನಮ್ಮ ಡೆಸ್ಟಿನೇಷನ್ ರೀಚ್ ಆಗ್ತೀವಿ ಅನ್ನೋದು ಇರೋದು. ಆ್ಯಂಡ್ ನನ್ನ ಹೆಂಡ್ತಿ ನೋಡ್ರಿ, ಯಾರಿದು ಗೊತ್ತಿಲ್ಲ, ಯಾರೋ ನನ್ನ ಹೆಂಡ್ತಿ ಅಂತಲೇ ಗೊತ್ತಾಗ್ತಾಯಿಲ್ಲಪ್ಪ ನನಗೆ. ಯಾರೋ ಬೇರೆಯವ್ರು ಅನ್ನಿಸ್ತಾ ಇದೆ. ಹೋಗ್ತೀರಾ ಅಂತ ಕೇಳ್ದ, ಹೋಗ್ತಿದ್ದೀರಾ ಅಂತ ಹೇಳ್ತಾ ಇದೀಯಾ? ಕ್ವಶನ್ನು ಇಲ್ಲ ಗೈಸ್, ಅವೆಲ್ಲ ಮಾಡೋಕ್ಕಾಗುತ್ತಾ? ಏನಿವೆ ನೆಕ್ಸ್ಟ್ ಮೋಟೋ ವ್ಲಾಗಲ್ಲಿ ಸೀದಾ ಸಿಗ್ತೀನಿ. ಕುತ್ಕೊಳ್ಳೋ, ಫಸ್ಟ್ ನೀನೇ ಕುತ್ಕೊಬೇಕು. ಇವಾಗ ಹಿಂದಕ್ಕೆ ಹೋಗು. ನೋಡ್ದಾ? ಸಪೋರ್ಟ್ ಮಾಡೋಕ್ಕೆ ಹೆಂಗಿದ್ದಾರೆ. ಗೈಸ್ ಆಲ್ರೆಡಿ ಓವರ್ಲೋಡ್ ಮಾಡಿಬಿಟ್ಟಿದ್ದೀವಿ ಬಾಕ್ಸ್ನ. ಸಿಕ್ಕಾಬಟ್ಟೆ ಐಟಮ್ಸ್ ಇಟ್ಬಿಟ್ಟಿದ್ದೀವಿ. ಸೊ ಹಾಗಾಗಿ ಸ್ವಲ್ಪ ಭಯ ಇದೆ ನನಗೂ. ಇಲ್ಲಿವರೆಗೂ ತುಂಬಿರೋದ್ರಲ್ಲಿ ಜಾಸ್ತಿ ಐಟಮ್ಸ್ ತುಂಬಿರೋದು ಈ ಸರಿನೇ ಬಾಕ್ಸಿಗೆ, ಪ್ಯಾನಿಯರ್ಸ್ಗೆ ಕೊಡಮ್ಮ. ಹಾಂ, ಇವಾಗ ಇಬ್ಬರಿಬ್ರು ಹೋಗ್ತಿರೋದಕ್ಕೆ ಬಾಕ್ಸು, ಅದ್ರ ಜೊತೆಗೆ ಬ್ಯಾಗು ಎಲ್ಲ. ಬಾಯ್ ಆಯಿತು, ಬಾಯ್. ಈಗ ಹೊರಟಿದ್ದೀವಿ ಆ್ಯಂಡ್ ಮಳೆ ಬೇರೆ ಬರೋಂಗಿದೆ. ಫುಲ್ಲು ಮೋಡ ಕವಿದ ವಾತಾವರಣ. ಆ್ಯಂಡ್ ಈಗ ಫಸ್ಟು ನಾವು ಸ್ಟಾಪ್ ಹಾಕಬೇಕಾಗಿರೋದೆ ಯಾವುದು ಟೀ ಬ್ರೇಕ್ ಅಲ್ಲ, ಅದು ಇದು ಅಲ್ಲ, ಓಕೆನಾ. ನಾವು ಹಾಕಬೇಕಾಗಿರೋದು ನಮ್ಮ ಆಶಿಗೆ ಹೊಟ್ಟೆ ತುಂಬಿಸೋಕ್ಕೆ ಪೆಟ್ರೋಲ್ ಬ್ರೇಕ್ ಹಾಕಬೇಕು. ನೋಡೋಣ ಆನ್ ದಿ ವೇ ಎಲ್ಲರೂ ಸಿಗುತ್ತೆ ಅಂತ ಹೇಳ್ಬಿಟ್ಟು ಏನು ತಲೆ ಕೆಡ್ಸ್ಕೊಂಡಿಲ್ಲ. ಆ್ಯಕ್ಚುಲಿ ರಿಸರ್ವ್ಗೆ ಬಂದಿದೆ ಆಲ್ರೆಡಿ. ನೆಕ್ಸ್ಟ್ ಎಲ್ಲಿ ಸಿಗುತ್ತೋ ಅಲ್ಲಿ ಒಂದು ಸರಿ ರಿಫ್ಯೂಲ್ ಮಾಡಿಸ್ಕೊಬೇಕು ಅನ್ನೋ ಪ್ಲ್ಯಾನ್ ಇದೆ. ಅದಾದಮೇಲೆ ಇವತ್ತಿನ ಪ್ಲ್ಯಾನು ನಮ್ಮದು ಏನು ಅಂತ ಹೇಳ್ತೀನಿ ನಿಮಗೆ. ಮೋಟೋ ವ್ಲಾಗೋಸ್ಕರ ಯಾರ್ಯಾರೆಲ್ಲ ನಮ್ಮ ವ್ಯೂವರ್ಸ್ ಕಾಯ್ತಿದ್ರಿ, ಸೊ ಫೈನಲಿ ಅದನ್ನು ನಾನು ಕೊಡ್ತಾಯಿದ್ದೀನಿ. ಅದೇ ಖುಷಿಗೆ ನೀವೆಲ್ಲ ಮರಿದಂಗೆ ಲೈಕು ಸಬ್ಸ್ಕ್ರೈಬು ಮರಿದಂಗೆ ಮಾಡ್ಕೊಳ್ಳಿ, ಓಕೆನಾ. ಸೊ ನಾವು ಇಲ್ಲೇ ಫ್ಯೂಯಲ್ ಹಾಕ್ಸ್ಕೊಂಬಿಡೋಣ. ಕನ್ಫ್ಯೂಸ್ ಆಗೋದು ಇದು ಅಡ್ಡ ಇಟ್ಟಿದ್ದಕ್ಕೆ. ಪೆಟ್ರೋಲು ಡೀಸೆಲ್ ಹಾಕ್ತೀರಾ ಮೇಡಮ್? ಏನು ರಿಯಾಕ್ಷನ್ ಇಲ್ಲ, ಸೈಲೆಂಟಾಗಿದ್ದಾರೆ ಮೇಡಮ್. ಫುಲ್ ಟ್ಯಾಂಕ್ ಮಾಡಿಬಿಡಿ. 983 ಸಿಕ್ಕಾಪಟ್ಟೆ ಹಿಡಿದ್ಬಿಟ್ಟೈತಿ ಇವತ್ತು. ಈ ಸರಿ ಮೇ ಬಿ ರಿಸರ್ವ್ಗೆ ಬಂದಿತ್ತಲ್ಲ, ಅದಕ್ಕೆ ಇರ್ಬೋದು. ಕ್ಯಾಮ್ರಾ ಎಷ್ಟೊಂದು ಜನ ಮಾಡ್ತಾರೆ, ಅದಲ್ಲ ನಾನು ಒಬ್ಬ. ಹೌದು. ಸೊ ಇದೇ ಗ್ಯಾಪಲ್ಲಿ ಏರ್ ಕೂಡ ಹಾಕ್ಸ್ಕೊಂಬಿಡೋಣ. ಸೊ ಈಗ ನೈಸ್ ರೋಡ್ ಹಿಡಿದಿದ್ದೀನಿ. ನಮ್ಮ ಪ್ಲ್ಯಾನು ಎಲ್ಲಿಗೆ ಏನು ಅಂತ ಎಲ್ಲ ಹೇಳ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಒಂದು ಸ್ಟಾಪ್ ಹಾಕಬೇಕು. ಸೊ ಸ್ಟಾಪ್ ಎಲ್ಲ ಹಾಕ್ತೀವಿ ಅಂದರೆ ನನ್ನ ಹೆಂಡತಿಯವರ ಮನೆಗೆ. ಸೊ ಆನ್ ದಿ ವೇ ನಾವು ಈ ರೂಟಲ್ಲಿ ಎಲ್ಲೇ ಹೋದ್ರೂ
ಮೋಸ್ಟ್ ಆಫ್ ದಿ ಟೈಮ್ಸ್ ಓಕೆನಾ ಒಂದು ಸ್ಟಾಪ್ ಆಗಿ ಹೋಗ್ತೀವಿ. ಎವ್ರಿ ಟೈಮ್ ಅಲ್ಲ, ಮೋಸ್ಟ್ ಆಫ್ ದಿ ಟೈಮ್ಸ್. ಇವತ್ತು ಸ್ವಲ್ಪ ಟೈಮ್ ಇದೆ ಇನ್ನೂ ನಮಗೆ, ಹಾಗಾಗಿ ಒಂದು ರೌಂಡ್ ಅಲ್ಲಿ ಹಾಕ್ಕೊಂಡು ಅದಾದಮೇಲೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಆಮೇಲೆ ತೋರಿಸ್ತೀನಿ ನನ್ನ ಹೆಂಡತಿ ಮುಖ ಎಷ್ಟು ಖುಷಿಯಾಗಿ ಅರಳ್ಬಿಟ್ಟಿರುತ್ತೆ ಅಂತ. ಎವ್ರಿ ಟೈಮ್ ರೇಗ್ಸೋ ಥರನೇ ಸ್ವಲ್ಪ ರೇಗ್ಸೋಣ ಅಷ್ಟೇ. ಅದು ಇವಾಗ ಸದ್ಯದ ಪ್ಲ್ಯಾನು. ನೆಕ್ಸ್ಟ್ ಏನು ಮಾಡ್ತೀವಿ ಅಂತ ಅದನ್ನು ಮುಗಿಸ್ಕೊಂಡು ಹೇಳ್ತೀನಂತೆ. ಸದ್ಯಕ್ಕೆ ಡ್ರಿಝಲ್ ಆಗೋಕ್ಕೂ ಶುರುವಾಗ್ಬಿಟ್ಟಿದೆ ಮಳೆ. ಬರಲಿ. ರೈನ್ ಗೇರ್ಸ್ ಆ್ಯಕ್ಚುಲಿ ಏನೂ ತೊಗೊಂಡಿಲ್ಲ ಈ ಸರಿ, ಬಿಕಾಸ್ ಲಗೇಜೇ ಸಿಕ್ಕಾಪಟ್ಟೆ ಆಗ್ಬಿಟ್ಟಿದೆ. ಅದೊಂದು ಯೋಚನೆ. ಬರೀ ಒಂದು ಶಾಸ್ತ್ರಕ್ಕೆ ಇರಲಿ ಅಂತ ಛತ್ರಿ ತೊಗೊಂಡಿದ್ದೀವಿ ರೈನ್ ಗೇರ್ಸ್ ಹೆಸರಲ್ಲಿ. ಸೊ ಛತ್ರಿ ಎಷ್ಟರ ಮಟ್ಟಿಗೆ ಜಸ್ಟಿಸ್ ಮಾಡುತ್ತೆ ನೋಡೋಣ ನಮಗೆ. ಅಂದರೆ ಎಲ್ಲರೂ ಹೋದಾಗ ಅಲ್ಲಿ ಇಲ್ಲಿ ಅಂತ ಹೇಳ್ಬಿಟ್ಟು ಛತ್ರಿ ಯೂಸ್ ಆಗುತ್ತೆ. ಬಟ್ ಗಾಡಿನಲ್ಲಿ ಓಡಿಸ್ತಾ ಛತ್ರಿ ಯೂಸ್ ಆಗೋದು ಸೀನೇ ಇಲ್ಲ. ಹಾಗಾಗಿ ನೋಡೋಣ ಸಿಚುವೇಶನ್ ಏನೇನು ಬರುತ್ತೆ ಅಂತ. ನನ್ನ ಹೆಂಡತಿ ಮನೆಗೆ ಬಂದು ರೀಚ್ ಆದ್ವಿ ಗೈಸ್. ನಗು ಮುಖ ಕಾಣ್ತಾ ಇದ್ವಿಯಾ ನಿಮಗೆ? ಹಂಗೆ ತಿರುಕು. ಕಾಣ್ತಾ ಇಲ್ಲ. ಹೆಲ್ಮೆಟ್ ಇರೋದಕ್ಕೆ ಕಾಣ್ತಾ ಇಲ್ಲ. ಫುಲ್ಲು ಖುಷಿ ಇದೆ ಮುಖದಲ್ಲಿ. A few moments later. ಗೈಸ್ ಈಗ ನಾವು ಹೊರಟಿದ್ದೀವಿ. ಎಲ್ಲಿಗೆ ಅಂತ ಹೇಳಿದ್ರೆ ನಮ್ಮ ಊರಿನ ಕಡೆಗೆ. ಈಗಲೇ ಕತ್ಲು ಥರ ಆಗ್ತಾಯಿದೆ, ಮೋಡ ಬಂದಿದೆ ಅಷ್ಟೇ. ಇನ್ನೂ ಟೈಮ್ 5:30. ಸೊ ಅದೇ ಅಂದ್ಕೊಂಡಿದ್ದೀನಿ ಒಂಚೂರು ಬೇಗ ಹೊರಡೋಣ ಅಂತ. ಸ್ವಲ್ಪ ಲೇಟ್ ಆಯಿತು, ಇರಲಿ, ದಟ್ಸ್ ಓಕೆ. ಆ್ಯಂಡ್ ನಮ್ಮ ಟಾರ್ಗೆಟ್ ಇರೋದೇನೆಂದರೆ ಕತ್ಲಾಗಕ್ಕೆ ಮುಂಚೆ ನಮ್ಮ ತೋಟದ ಮನೆಗೆ ಹೋಗಿ ರೀಚ್ ಆಗಬೇಕು ಅಂತ. ಯಾಕೆಂದರೆ ನಮ್ಮದು ಹೈವೇನಲ್ಲಿ ಮೇನ್ ರೋಡಲ್ಲಿ ಇಲ್ವಲ್ಲ, ಒಂಚೂರು ಒಳಗೆ ಹೋಗಬೇಕು. ಸೊ ಫಾರೆಸ್ಟ್ ಏರಿಯಾ ಅದು ಇದು ಎಲ್ಲ ದಾಟ್ಕೊಂಡು ಹೋಗಬೇಕು. ಅದಕ್ಕೆ ಆದಷ್ಟು ಸಾಯಂಕಾಲ ಹೊತ್ತು ಕತ್ಲಾದ್ಮೇಲೆ ಹೋಗೋದು ಬೇಡ ಅನ್ನೋದು ನಮ್ಮ ಆಸೆ. ನನ್ನ ಪ್ರಕಾರ ಈ ಕತ್ಲಾಗಕ್ಕೆ ಮುಂಚೆ ಹೋಗೋದಕ್ಕಾಗಲ್ಲ, ಬಿಕಾಸ್ ಮಧ್ಯದಲ್ಲಿ ಒಂದು ಸ್ಟಾಪ್ ಗೀಪ್ ಎಲ್ಲ ಹಾಕ್ಕೊಂಡು ಹೋಗಲೇಬೇಕು. ಅದು ಹಾಕ್ದರೆ ಹೋದರೂ ಆಗಲ್ಲ ನನ್ನ ಪ್ರಕಾರ. ನೋಡೋಣ ಏನೇನೆಲ್ಲ ಆಗುತ್ತೆ ಅಂತ. ಸದ್ಯಕ್ಕಂತೂ ನಮ್ಮ ಗಾಡಿ ಬಟರ್ ಸ್ಮೂತ್ ಥರ ಓಡ್ತಾ ಇದೆ. ನೆನ್ನೆನೇ ಆಯಿಲೆಲ್ಲ ಚೇಂಜ್ ಮಾಡಿರೋದಕ್ಕೆ ಇಂಜಿನ್ ಫುಲ್ ಸ್ಮೂತು, ಒಳ್ಳೆ ಫೀಲ್ ಕೊಡ್ತಾ ಇದೆ. ಆ್ಯಂಡ್ ಅಷ್ಟೇ, ಈ ಥರ ಇದೆ ನೋಡಿ. ಲೆಟ್ಸ್ ಗೋ ಆನ್ ದಿ ವೇ. ಹೋಗ್ತಾ ಏನೇನೆಲ್ಲ ಆಗುತ್ತೆ, ಏನು ಕತೆ ಎಲ್ಲ ನೋಡಿರಂತೆ. ಯಾವ್ದು ಗುರು ಇದು ಜಾಮು. ನಮ್ಮ ಜಜ್ಮೆಂಟ್ ಎಲ್ಲ ಎಕ್ಕುಟ್ಟೋಗ್ಬಿಟ್ಟೈತೆ ಪ್ಯಾನಿಯರ್ಸ್ ಹಾಕಿರೋದಕ್ಕೆ. ಮುಂಚೆ ಥರ ಇಲ್ಲ, ಸ್ವಲ್ಪ ಭಯ. ಆಗಾಗ ಮರ್ತೋಗ್ಬಿಡ್ತೀನಿ ಪ್ಯಾನಿಯರ್ಸ್ ಹಾಕಿದ್ದೀವಿ ಅಂತಾನೆ. ಆ್ಯಂಡ್ ಬೈ ದಿ ವೇ ನಾನು ಮತ್ತು ನನ್ನ ಹೆಂಡತಿ ಇಬ್ಬರು ಬ್ಲೂಟೂತ್ ಥ್ರೂ ಕನೆಕ್ಟ್ ಆಗಿದ್ದೀವಿ. ಸೊ ಹಾಗಾಗಿ ನಾನು ವ್ಲಾಗ್ ಮಾಡ್ತಿರೋದು, ನಾನು ಮಾತಾಡ್ತಿರೋದು ಆ್ಯಂಡ್ ನನ್ನ ಹೆಂಡತಿ ಮಾತಾಡೋದು ಎಲ್ಲ ಕ್ಲೀನಾಗಿ ಕೇಳುತ್ತೆ. ನಾನೇನು ಮಾತಾಡೋಕ್ಕೆ ಆಗಲ್ಲ ಗೈಸ್ ನನ್ನ ಹೆಂಡತಿ ವಿರುದ್ಧ ಬ್ಲೂಟೂತ್ ಹಾಕ್ಕೊಂಡಿರೋದಕ್ಕೆ. ಪರವಾಗಿಲ್ವಾ ಮಾತಾಡಲ್ಲ? ನಮ್ಮ ಹಾಸನ ಹೈವೇ ಕಡೆಗೆ ಹೋಗೋದಕ್ಕೆ ಫುಲ್ಲು ಫ್ರೀ ಇದೆ. ಇಲ್ಲಿ ರೈಟ್ ಸೈಡ್ ಜಾಮ್ ಆಗಿರೋದು. ಯಾವ್ದು ಗುರು ಇದು? ಈ ಒನ್ ವೇಲೆಲ್ಲ ಬಂದು ನುಗ್ಬಿಟ್ಟವ್ರೆ. ಏನು ಜನನಪ್ಪ ಇಲ್ಲಿ? ಯಾರು ಕರೆಕ್ಟಾಗಿ ಬರ್ತಾವ್ರೆ, ಯಾರು ತಪ್ಪಾಗಿ ಬರ್ತಾವ್ರೆ ಗೊತ್ತಾಯ್ತಾ ಇಲ್ಲ ನನಗೆ. ಅಷ್ಟು ಕಾನ್ಫಿಡೆಂಟಾಗಿ ಬಂದು ನಿಂತವ್ರೆ ಒನ್ ವೇನಲ್ಲೇ. ಹೈವೇ ಇದು, ನ್ಯಾಷನಲ್ ಹೈವೇ. ಎನಿವೆ ಈಗ ನಮ್ಮ ಅಫಿಷಿಯಲ್ ಟೋಲ್ ರೋಡ್ ಸ್ಟಾರ್ಟ್ಸ್. ಇವಾಗ ಒಂದು ಸ್ವಲ್ಪ ಬೆಳಕು ಥರ ಕಾಣ್ತಾ ಇದೆ. ಆಗಲೇ ಫುಲ್ಲು ಮೋಡ ಕವಿದಿತ್ತು, ಭಯನೇ ಹತ್ಕೊಂಡ್ಬಿಟ್ಟಿತ್ತು ನನಗೆ. ಮಳೆ ಎಲ್ಲಿ ಜೋರಾಗಿ ಶುರುವಾಗ್ಬಿಡುತ್ತೋ ಅಂತ. ಹೇಳಿಲ್ವ ಗೈಸ್, ಲಿಟ್ರಲಿ ರೈನ್ ಗೇರ್ಸು ಝೀರೋ. ಹೇಳಿದ್ನಲ್ಲ, ಹೆಸ್ರಿಗೋಸ್ಕರ ಒಂದು ಛತ್ರಿ ಇಟ್ಕೊಟ್ರೋದಷ್ಟೇ. ಬರಲಿ ಮಳೆ, ಆರಾಮಾಗಿ ಎಲ್ಲರೂ ಸೈಡ್ಗೆ ಹೋಗಿ ನಿಲ್ಸ್ಕೊಳ್ಳೋಣ ಅಷ್ಟೇ. ಒಂದು ಬ್ರೇಕ್ ಆದಂಗೆ ಆಗುತ್ತೆ. ಈ ಪಾಯಿಂಟಿಗೆ ಬಂದಾಗೆಲ್ಲ ನನಗೆ ಒಂದೇ ಅನ್ಸೋದು, ಏನು ಹೇಳವ, ಫಾಸ್ಟಾಗಿ ಬ್ಲ್ಯಾಕ್ ಲಿಸ್ಟ್ ಆಗಿದ್ದಲ್ಲ, ಅದು ಏನು ಲಾಸ್ಟ್ ಟೈಮ್ ಆಯ್ತು ಅಷ್ಟೇ. ಅದು ಬಿಡು, ಎವ್ರಿ ಟೈಮ್ ಇಲ್ಲಿ ಬಂದಾಗೆಲ್ಲ ನಮ್ಮ ಹುಡುಗರ ಜೊತೆ ಒಂದು ಸ್ಟಾಪ್ ಆಗ್ತಿದ್ದ ಜಾಗ ಅದು, ಫಸ್ಟ್ ಟೋಲಿಗೆ ಮುಂಚೆ. ಸೊ ಲೈಫು ನಮ್ಮದು ಎಷ್ಟು ಚೇಂಜ್ ಆಗ್ಬಿಟ್ಟೈತೆ ಅಂತ ನೆನಪಾಗ್ತಾ ಇರುತ್ತೆ ಇಲ್ಲಿ ಬಂದಾಗೆಲ್ಲ. ಗೈಸ್ ಈಗ ಸದ್ಯಕ್ಕೆ ಒಂದು 50 ಕಿಲೋಮೀಟ್ರ್ ಬಂದಿದ್ದೀವಿ ಅಷ್ಟೇ, ಜಾಸ್ತಿ ಏನಿಲ್ಲ. ಬಟ್ ಒಳ್ಳೆ ಮಜಾ ಕೊಡ್ತಾಯಿದೆ ಗೈಸ್, ಒಳ್ಳೆ ಮಜಾ. ನನಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತೈತೆ. ಎಷ್ಟು ದಿನ ಆದಮೇಲೆ ಬರ್ತಾ ಇರೋದು ಅಂತ. ನಾನು ಹೇಳ್ತಿಲ್ವಾ, ಲಿಟ್ರಲಿ ಬೋರ್ ಆಗಿಬಿಟ್ಟಿದೆ ಕಾರಲ್ಲಿ ಬಂದು ಎಲ್ಲೋಗೂ ಕಾರು ಅಂತ. ಗಾಡಿ ಫೀಲೇ ಮರ್ತೋದಂಗೆ ಆಗ್ಬಿಟ್ಟಿತ್ತು. ಈಗ ವಾಪಸ್ಸು ಆ ವೈಬ್ ಬರ್ತಾ ಇದೆಯಲ್ಲ, ಆ ಖುಷಿ ಆಗ್ತಿದೆಯಲ್ಲ, ಏನೋ ಥರ ಮಜಾ. ನನ್ನ ಹೆಂಡತಿಗೆ ಏನು ಅನ್ನಿಸ್ತಾ ಇದೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಎಲ್ಲರೂ ಸ್ಟಾಪ್ ಹಾಕೋಣ, ಅಲ್ಲಿ ಕೇಳ್ತೀನಿ. ಓಕೆ ಮೇಡಮ್, ಸ್ಕ್ರಿಪ್ಟ್ ಎಲ್ಲ ರೆಡಿ ಮಾಡ್ಕೊಳ್ಳಿ ಏನು ಹೇಳಬೇಕು ಅಂತ, ಓಕೆನಾ? ನೀವು ಆ ಸ್ಕ್ರಿಪ್ಟ್ ಕೊಟ್ಟಿದ ತಕ್ಷಣ ಪಟ್ಟಂತ ಅಪ್ರೂವಲ್ ಆಗ್ಬಿಡ್ಬೇಕು. ಕತೆ ಗೈಸ್ ಕತೆ. ನನ್ನ ಹೆಂಡತಿಗೆ ಇವಾಗ ಈ ಬ್ರ್ಯಾಂಡ್ ಪ್ರಮೋಷನ್ಸು ಇವೆಲ್ಲ ಹೆಂಗೆ ನಡೆಯುತ್ತೆ ಎಲ್ಲ ಗೊತ್ತಾಗ್ಬಿಟ್ಟಿದೆ, ಓಕೆನಾ? ಸೊ ಆ ಸ್ಕ್ರಿಪ್ಟು ಗಿಫ್ಟು, ಈ ಅಪ್ರೂವಲ್ಲು, ತಗೊಳ್ಳೋ ತಲೆನೋವು ಎಲ್ಲ ಏನೇನು ಇರುತ್ತೆ ಅಂತ ಎಲ್ಲ ಗೊತ್ತಾಗ್ಬಿಟ್ಟಿದೆ. ಸೊ ಅದಕ್ಕೋಸ್ಕರ ತಮಾಷೆ ಮಾಡ್ತಿರೋದು. ಇಲ್ಲೇ ಆನ್ ದಿ ವೇ ಹೈವೇನಲ್ಲೇ ಬಂದು ಒಂದು ಸ್ಟಾಪ್ ಹಾಕಿದ್ದೀವಿ. ತೆಗಿಬೇಕಾ?
ಹಾಂ, ಏನು ಸಮಾಚಾರ, ಹೆಂಗೆ ಅನಿಸ್ತಾ ಇದೆ? ತೆಗೆದ್ಬಿಟ್ಟು ಆಯ್ತು. ಚೆನ್ನಾಗಿದೆ, ಆದರೆ ಇದೆಲ್ಲ ಮುಖ ಹಿಂಗೆ ನೋಡ್ಕೊಂಡಿದೆ. ಹೊಸ ಹೆಲ್ಮೆಟ್ ಅಲ್ವಾ ಅದಕ್ಕೆ. ಚಿಯರ್ಸ್. ಇಲ್ಲಿನ ಕಾಫಿ ಒಂದ್ಸರಿ ಟ್ರೈ ಮಾಡಿದ್ದು ನನ್ನ ಹೆಂಡತಿ ಜೊತೆ ಬಂದಾಗೇನೆ. ಯಾವಾಗ ನಿಮ್ಮ ಮನೆಯವ್ರ ಜೊತೆ ಎಲ್ಲ ಬಂದಿದ್ದಲ್ಲ, ಇಷ್ಟ ಆಗಿತ್ತು, ಅದಕ್ಕೆ ಇಲ್ಲೇ ಸ್ಟಾಪ್ ಮಾಡೋಣ ಅಂತ ಅಂದ್ಬಿಟ್ಟು ಸ್ಟಾಪ್ ಮಾಡಿದ್ದೀವಿ. ಸೊ ಇವಾಗ ಹೇಳಿ ನಿನ್ನ ಕಂಡೀಷನ್ ಯಾವ ಥರ ಇದೆ ಅಂತ. ಚೆನ್ನಾಗಿದೆ, ಆ ಹೆಲ್ಮೆಟ್ ಹಿಂಗೆ ಅಮುಕ್ಕೊಂಡಂಗೆ ಇರೋಂಗಿದೆ ಅಷ್ಟೇ. ಅದು ಬಿಟ್ಟರೆ ನಾರ್ಮಲ್ ಆಗೇ ಇದೆ, ಚೆನ್ನಾಗಿದೆ. ಅಷ್ಟೇನು ಇಕ್ಕಟ್ಟಾಗಿ ಕುತ್ಕೊಂಡಿದ್ದೀನಿ. ಆ ಪ್ಯಾನಿಯರ್ಸ್ ಹಾಕಿರೋದಕ್ಕೆ ಅಂತೆಲ್ಲ ಏನು ಅನ್ನಿಸ್ತಿಲ್ಲ. ಇಲ್ಲ ಪ್ಯಾನಿಯರ್ಸ್ ಹಾಕಿದ್ದೀನಿ ಆಗಲ್ಲ, ಬಟ್ ಅದು ಎಷ್ಟು ಕಂಫರ್ಟೇಬಲ್ ಇರುತ್ತೆ, ಅಭ್ಯಾಸ ಇಲ್ವಲ್ಲ, ಅದು ಮ್ಯಾಟ್ರ್ ಆಗುತ್ತೆ. ಆದರೆ ನಾನು ಯಾವತ್ತೂ ಕುತ್ಕೊಂಡಿರ್ಲಿಲ್ವಲ್ಲ ಪ್ಯಾನಿಯರ್ಸ್ ಫಸ್ಟ್ ಟೈಮ್. ಹಾಂ, ಪ್ಯಾನಿಯರ್ಸ್ ಹಾಕಿ ಕುತ್ಕೊಂಡಿರೋದು ಫಸ್ಟ್ ಟೈಮು. ನನ್ನ ಗಾಡಿನಲ್ಲಿ ನನ್ನ ಪ್ರಕಾರ ತುಂಬ ದೂರ ಬಂದಿರೋದು ಅಂದರೆ ಇದೆ ಅನ್ಸುತ್ತೆ. ಪ್ಯಾನಿಯರ್ಸ್ ಅಲ್ಲ ನಾರ್ಮಲ್ ಗಾಡಿ. ಇಲ್ಲ ಇದಕ್ಕಿಂತ ಮುಂದೆ ಹೋದರೆ ಇಲ್ಲಿವರೆಗೂ ಬಂದಿದೆ. ಯಡಿಯೂರು ಲಾಸ್ಟ್ ಗೈಸ್, ಯಡಿಯೂರಿಗಿಂತ ಮುಂದಕ್ಕೆ ನೆಕ್ಸ್ಟ್ ಇವತ್ತಿನ ಟ್ರಾವೆಲ್ ಮಾಡ್ತಿರೋದು ಸ್ಪೆಷಲ್ ರೆಕಾರ್ಡ್ ನಮ್ಮದು ಹೈಯೆಸ್ಟ್ ಡಿಸ್ಟೆನ್ಸ್ ಕವರ್ ಮಾಡ್ತಿರೋದು ನನ್ನ ಗಾಡಿನಲ್ಲಿ ಅಟ್ ಎ ಟೈಮ್ ಕಂಟಿನ್ಯೂಸ್ ಆಗಿ ಅಷ್ಟೇ. ಸೊ ಈ ಥರ ನಡೀತಾ ಇದೆ. ನಿಮಗೂ ಚಿಯರ್ಸ್ ಕುಡಿದ್ಬಿಟ್ಟು ಅದಾದಮೇಲೆ ಹೊರಡೋಣ. ನಮ್ಮ ಗಾಡಿನ ಎಲ್ಲಿ ನಿಲ್ಸಿದ್ದೀನಿ ಗೊತ್ತಾ ನಾನು, ನೀವು ನಂಬಲ್ಲ, ಅಲ್ಲಿ ನಿಲ್ಸಿದ್ದೀನಿ. ಹುಡುಗ ಏನೋ ಮಾಡ್ತಾ ಕೀ ಬಿಟ್ಟನಾ ನಾನು, ಇಲ್ಲ ಕೀ ತಂದಿದ್ದೀನಿ, ಏನೋ ಮಾಡ್ತಾಯಿತ್ತು ತಂದ್ರೆ ನೋಡ್ಕೊಂಬರೋಣ. ಹೆಲ್ಮೆಟ್ಗಳೆಲ್ಲ ಅಲ್ಲೇ ಇಟ್ಟಿದ್ದೀವಿ, ಕ್ಯಾಮ್ರಾನೂ ಅಲ್ಲಿದೆ. ಗೈಸ್ ಈಗ ನಾವು ಕಾಫಿ ಕುಡ್ಕೊಂಡು ಹೊರಟಿದ್ದೇವೆ. ನೋಡ್ರಿ, ಆವಾಗಲೇ ಬೆಳಕಿತ್ತು, ಈಗ ಕತ್ಲೆ ಆಗೋಯ್ತು. ಇದು ಮೋಡ ಕತ್ಲಲ್ಲ, ಇದು ನಾರ್ಮಲ್ ಸೂರ್ಯ ಮುಳುಗಿರೋ ಕತ್ಲು. ಆ್ಯಕ್ಚುಲಿ ಒಂದು ಸ್ವಲ್ಪ ಜಾಸ್ತಿ ಹೊತ್ತೆ ಟೈಮ್ ಆಗ್ಬಿಡ್ತು. ಸೊ ತಡ್ರಿ ಗೈಸ್, ನನ್ನ ಫಾಗ್ ಲ್ಯಾಂಪ್ಸ್ ಎಲ್ಲ ವರ್ಕ್ ಆಯ್ತಾವ? ಹಾಂ, ವರ್ಕ್ ಆಯ್ತಾವೆ. ಆ್ಯಕ್ಚುಲಿ ಇದೆ ಲೂಸ್ ಆಗ್ಬಿಟ್ಟಿತ್ತು, ಅವನ್ನೆಲ್ಲ ಅಡ್ಜಸ್ಟ್ಮೆಂಟ್ ಎಲ್ಲ ಮಾಡಿದೆ. ಅವಾಗ ಚೆಕ್ ಮಾಡೋದೇ ಬರ್ತದೆ ಒಂದ್ಸರಿ ಇರಲಿ ಅಂತ. ಇವಾಗ ಚೆಕ್ ಮಾಡ್ತಾಯಿದ್ದೀನಿ, ಎಲ್ಲ ಕ್ಲೀನಾಗಿ ವರ್ಕಿಂಗ್ ಕಂಡೀಷನ್ ಇದ್ದಾವೆ. ಸೊ ನಥಿಂಗ್ ಟು ವರಿ. ಏನು ಜನನಪ್ಪ, ಟೋಲಲ್ಲೂ ಈ ಸೈಡ್ಗೆ ಬರ್ತಾರೆ. ಅಲ್ಲಿಂದ ಹೋದರೆ ಆರಾಮಾಗಿ ಹೋಗ್ಬೋದು. ದುಡ್ಡು ಕಟ್ಟಬೇಕಾ? ನನ್ನ ಗಾಡಿ ಮೈಲೇಜು ಒಂದು ಕಡೆ ಪೆಟ್ರೋಲು, ಓಕೆನಾ, ಇನ್ನೊಂದು ಕಡೆ ಪ್ಯಾನಿಯರ್ಸ್ ಹಾಕಿರೋದು ತೂಕ, ಆ್ಯಂಡ್ ಅದ್ರ ಜೊತೆಗೆ ಇವಾಗ ಸಿಂಗಲ್ ರೈಡ್ ಮಾಡ್ತಾಯಿದ್ದೆ, ಇವಾಗ ಪಿಲಿಯನ್ ಇರೋದ್ರಿಂದ ಡಬಲ್ ಅಂದ್ಕೊಳ್ಳಿ, ಓಕೆನಾ. ಸೊ ಇಷ್ಟೆಲ್ಲದು ಇರೋದ್ರಿಂದ ಮೈಲೇಜ್ ಎಷ್ಟು ಡ್ರಾಪ್ ಆಗಿದೆ ನನ್ನ ಗಾಡಿದು ಅಂದರೆ 6 ಕಿಲೋಮೀಟ್ರ್ ಡ್ರಾಪ್ ಆಗಿದೆ. ಕ್ಲೀನಾಗಿ ಲೆಕ್ಕ ಹಾಕಿದ್ರೆ 6 ಕಿಲೋಮೀಟರ್ಸ್. ಬಡ್ಡಿ ಮಗುಂದು ತಮಾಷೆನ 6 ಕಿಲೋಮೀಟರ್ಸ್ ಡ್ರಾಪು ಅಂದರೆ ಕಷ್ಟ ಬಿದ್ದು ನನ್ನ ಗಾಡಿ ಒಂದು 28-30 ಕೊಡೋದು ಕಷ್ಟ ಬಿದ್ದು. ಈಗ ಅರ್ಥ ಮಾಡ್ಕೊಳ್ಳಿ, 6 ಕಿಲೋಮೀಟ್ರ್ ಡ್ರಾಪ್ ಆಗಿದೆ ಅಂದರೆ ಮೈಲೇಜು ಎಷ್ಟಕ್ಕೆ ಬಂದಿದೆ. ನೆಕ್ಸ್ಟ್ ಅಕಸ್ಮಾತ್ ಏನಾದರೂ ನಾನು ಇವಾಗ ಅಂದರೆ ಈ ರೈಡ್ ಶುರು ಮಾಡೋಕ್ಕಿಂತ ಮುಂಚೆ ಲಗೇಜ್ನೆಲ್ಲ ಕ್ಲೀನಾಗಿ ಪ್ಯಾನಿಯರ್ಸಿಗೆ ಸಾಕಾಗಲಿಲ್ಲ, ಇನ್ನೊಂಚೂರು ಎಕ್ಸಸ್ ಆಗ್ತಿತ್ತು ಅಂದ್ಬಿಟ್ಟು ನಾನು ನನ್ನ ಹೆಂಡತಿ ಮಾತಾಡಿದ್ವಿ, ಒಂದು ಟಾಪ್ ಬಾಕ್ಸ್ ಹಾಕಿಸ್ಬಿಡ್ತೀನಿ. ಸೊ ಈ ಹಿಂದ್ಗಡೆ ನೀನು ಆರಾಮಾಗಿ ಸ್ವಲ್ಪ ವರ್ಕೊಂಡು ಕಂಫರ್ಟೇಬಲಾಗಿ ಕೂತ್ಕೊಬೋದು, ಇನ್ನೂ ಸೇಫ್ ಇರುತ್ತೆ ಅಂತೆಲ್ಲ ಹೇಳ್ತಿದ್ದೆ. ಅದೇನೋ ಟಾಪ್ ಬಾಕ್ಸ್ ಏನೋ ಹಾಕ್ಸ್ಬಿಟ್ಟೆ ಅಂದರೆ ಗೋವಿಂದ 20 ಒಳಗೆ ಬಂದುಬಿಡುತ್ತೆ ಅನಿಸುತ್ತೆ ಮೈಲೇಜು. ಗೊತ್ತಿಲ್ಲ, ಅಯ್ಯೋ ಕತೆ. ಕಾರ್ ಮೇಂಟೈನ್ ಮಾಡ್ದಂಗೆ ಫೀಲ್ ಆಗ್ತಿದೆ ನನಗೆ. ಅಣ್ಣ ಫುಲ್ಲು ಓವರ್ಲೋಡ್ ಆಗ್ಬಿಟ್ಟವ್ರೆ. ಒಂದು ಲಾರಿ ಮಧ್ಯದಲ್ಲಿದ್ದರೆ ಆ ಕಡೆ ಈ ಕಡೆ ಅರ್ಧ ಲಾರಿ ಲಗೇಜ್ ಐತೆ ನೋಡಿ ಗೈಸ್. ಸ್ಟಾರ್ಟಿಂಗಲ್ಲಿ ಏನಿದೆಲ್ಲ ಹೊರಗಡೆಗೆಲ್ಲ ಕುತ್ಕೊಂಡು ಹೋಯ್ತವ್ರೆ. ಈಗ ಆಲ್ಮೋಸ್ಟ್ ಇಂಟೀರಿಯರ್ ರೋಡ್ಸ್ ಹತ್ರ ಬಂದಿದ್ದೀನಿ. ಈಗ ನೋಡಿ ಎಷ್ಟು ಡಾರ್ಕ್ ಇದೆ. ಅದೇ ಇವಾಗ ನಾನು ಫಾಗ್ ಲ್ಯಾಂಪ್ಸ್ ಆನ್ ಮಾಡ್ತೀನಿ, ನೋಡ್ರಿ ಹೆಂಗೆ ಕಾಣುತ್ತೆ. ಫಾಗ್ ಲ್ಯಾಂಪ್ಸ್ ಇಲ್ಲ ಅಂದರೆ ಏನು ಗತಿ, ಇದು ಇರೋದಕ್ಕೆ ಸರಿ. ಹಂಗೆ ಗೈಸ್, ನನ್ನ ಹೆಂಡತಿ ಸಜೆಷನ್ ಗೈಸ್, ದಿಸ್ ಈಸ್ ನಾಟ್ ದ ರೈಟ್ ಪ್ಲೇಸ್ ಅಂತೆ ಫಾಗ್ ಲ್ಯಾಂಪ್ಸ್ನ ಏನೋ ಇಂಪಾರ್ಟೆನ್ಸ್ನ ತೋರಿಸೋದು. ಸೊ ಒಳಗಡೆ ಇವಾಗ ಇಂಟೀರಿಯರ್ ರೋಡ್ ತೊಗೋತೀವಲ್ಲ, ಅಲ್ಲಿ ಫುಲ್ಲು ಸ್ಟ್ರೀಟ್ ಲೈಟ್ ಇರಲ್ಲ, ಏನಿರಲ್ಲ, ಅಲ್ಲಿ ತೋರಿಸಿ ಅಂತ ಹೇಳ್ತಿದ್ದಾಳೆ. ಓಕೆ ಹೆಂಡತಿ ಆದರೂ ಕಣ್ಣು ಈ ಲೈಟಿಗೆ ಸೆಟ್ ಆಗ್ಬಿಟ್ಟು ಕಣ್ಣು ಸಡನ್ನಾಗಿ ಲೈಟ್ ಆಫ್ ಮಾಡಿದ ತಕ್ಷಣ ಏನು ಕಾಣ್ದಂಗೆ ಆಗ್ತಾಯಿದೆ. ಹಾಂ, ಇಲ್ಲಿ ನೋಡ್ರಿ ಬಡ್ಡಿ ಮಗಂದು. ಇಲ್ಲಿ ಆಫ್ ಮಾಡೋಣ, ಪರವಾಗಿಲ್ಲ ಹೋಗ್ಬೋದು ಗಾಡಿ ಹೆಡ್ಲೈಟಲ್ಲೇ, ಬಟ್ ಸುತ್ತಮುತ್ತ ಏನಿದೆ ಅಂತ ಕಾಣಲ್ಲ. ಸೊ ಅವು ಕಾಣಬೇಕಾದ್ರೆ ಬೇಕು ಎಲ್ಲ ಲೈಟು ಆಫ್ ಮಾಡಬೇಕಾ ಗೈಸ್? ನನ್ನ ಹೆಂಡತಿ ಏನೇನೆಲ್ಲ ಅಡ್ವೈಸ್ ಕೊಡ್ತಿದ್ದಲ್ಲ ನೋಡ್ರಿ, ಎಲ್ಲ ಲೈಟು ಆಫ್ ಮಾಡಿಬಿಟ್ಟು ಬರೀ ಫಾಗ್ ಲ್ಯಾಂಪ್ಸ್ ಆನ್ ಮಾಡಿ ತೋರಿಸ್ಬೇಕಂತೆ. ಸೊ ಇವಾಗ ಹಿಂಗಿದೆಯಲ್ಲ, ಇಷ್ಟು ಮಿನಿಮಮ್ ಲೈಟ್ ಇದು, DRLs ಮಾತ್ರ ಆನ್ ಇರುತ್ತೆ. ಸೊ ಈಗ ಆನ್ ಮಾಡಿದಾಗ ಇದು ಬರುತ್ತೆ ಹಿಂಗೆ.
ಡಿಫ್ರೆನ್ಸ್ ಇದೆಯಾ? ಆ್ಯಕ್ಚುಲಿ ಏನಂದರೆ ರೆಗ್ಯುಲರಾಗಿ ಓಡಾಡೋ ದಾರಿ ಒಂದಿದೆ ನಮ್ಮದು. ಸೊ ಆ ದಾರಿನಲ್ಲಿ ಯಾವುದೇ ಕಾರಣಕ್ಕೂ ಹೋಗಬೇಡಿ ಅಂತ ನಮ್ಮ ಮಮ್ಮಿ ಸ್ಟ್ರಿಕ್ಟ್ ರೂಲ್ಸು. ಬೇಕಾದ್ರೆ ಕತ್ಲಾಗಿದೆ, ಅದು ಕಂಪ್ಲೀಟ್ ಫಾರೆಸ್ಟ್ ರೂಟು, ಬೇಡ ಯಾಕೆ ಅಂತ ಹೇಳಿದ್ದಾರೆ. ಹಾಗಾಗಿ ಅದು ಕಡೆ ಬಿಟ್ಬಿಟ್ಟು ಸ್ವಲ್ಪ ದೂರ ಆಗ್ಬೋದು ಇದು. ಸೊ ಆದರೂ ಪರವಾಗಿಲ್ಲ, ಇದು ಕಡೆ ಹೋಗಿ ಅಂತ ಹೇಳಿದ್ದಾರೆ. ಬಂದ್ವಿ ಗೈಸ್, ಬಂದ್ವಿ, ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ. ಫುಲ್ ಗಿಡ ಬೆಳ್ಕೊಂಬಿಟ್ಟೈತೆ ನಮ್ಮ ತೋಟದಲ್ಲಿ. ಕಳೆನಾಶಕ ಹೊಡೆದಿದ್ರು ಬಂದ್ಬಿಟ್ಟೈತೆ ಕಳೆ. ಓಕೆ, ಕರೆಂಟ್ ಬಂತು ಒಂದೇ. ಹೆಂಗೆ ನಾನು ಯಾವಾಗ ವ್ಲಾಗ್ ಮಾಡೋಕ್ಕೆ ಆನ್ ಮಾಡಿದ್ರು ಸಾಕು ಗೈಸ್, ನನ್ನ ಹೆಂಡತಿ ಆಕಳಿಸ್ತಾ ಇರ್ತಾಳೆ. ಅಲ್ಲದೆ ನನಗೆ ಹೇಳ್ತಾರೆ, ಆಕಳಿಸೋದೇ ತೋರಿಸ್ತೀರಾ? ನಾನು ಆಕಳಿಸ್ಬೇಕಾದ್ರೆಲ್ಲ ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈಗಲೂ ಹಂಗೆ ಆಯಿತು. ಸೊ ಏನಿವೆ ಇರಲಿ. ಸೊ ಈಗ ಸದ್ಯಕ್ಕೆ ಬಂದಿದ್ದೀವಿ, ರೀಚ್ ಆಗಿದ್ದೀವಿ. ಇವಾಗೆಲ್ಲ ಪ್ಯಾನಿಯರ್ಸ್ನ ತೆಗೆದು ಒಳಗೆ ಹಾಕಬೇಕು. ಒಂದು ರೌಂಡ್ ಹಾಕೋಣ ಅಂತ ಅಂದ್ಕೊಂಡೆ ಅಂದರೆ ಬೇಗ ಬಂದಿದ್ದಿದ್ರೆ, ಬಟ್ ಇವಾಗ ಲೇಟ್ ಆಗ್ಬಿಟ್ಟಿದೆ, ಆಗಲ್ಲ. ಏನಿದ್ರು ಹಾಕಿದ್ರು ಅಮ್ಮ ವ್ಲಾಗ್ ನೋಡ್ಬಿಟ್ಟು ಬೈತಾರೆ ನಿಮ್ಗೆ. ಏನೇನು ಇವಾಗ ನೀವು ರೌಂಡ್ ಹಾಕಿದ್ರು ಅಮ್ಮ ವ್ಲಾಗ್ ನೋಡ್ಬಿಟ್ಟು ಬೈತಾರೆ ನಿಮ್ಗೆ. ವ್ಲಾಗಲ್ಲಿ ತೋರಿಸಲ್ಲ, ನೀನು ಹೇಳ್ಬಿಡ್ತೀಯಾ? ಗೊತ್ತು ನನಗೆ, ಅದು ಗೊತ್ತಿತ್ತು, ನಾನು ಹಾಕ್ಕೊಡ್ತೀನಿ ಅಂತ ಬರುತ್ತೆ ಅಂತ. ಅದಕ್ಕೇ ಹೇಳಿದಂಗೆ. ಇಲ್ಲ, ಹೋಗಲ್ಲ ಹಂಗೆಲ್ಲ, ಬಟ್ ಹೇಳಿದ್ದೆ ಅಷ್ಟೇ. ಬೇಗ ಬಂದರೆ ಅದೊಂದು ಮಾಡ್ಬೋದಿತ್ತು, ಅದೊಂದು ಮೈನಸ್ ಆಯಿತು. ಅದೊಂದು ಆಗಿಬಿಟ್ಟಿದ್ರೆ ಫುಲ್ ಕಂಪ್ಲೀಟ್ ಸಮಾಧಾನ ಆಗ್ಬಿಡೋದು. ಇಲ್ಲಿ ಏನಿದು ಏನಾನ ಬಂದ್ಬಿಟ್ಟವೆ, ಹಾರ್ಕೊಂಡು ಬಂದಿದ್ಯಾ? ಅದು ಅಲ್ಲೇ ಪಾರ್ಟಿ ಮಾಡ್ಬಿಟ್ಟಲ್ಲ ಹೋಗ್ಬಿಟ್ಟಿರ್ತಾರೆ. ಹಾಂ, ಲಾಸ್ಟ್ ಟೈಮ್ ಎಲ್ಲ ಅದೇ ಗೈಸ್. ಓಕೆನಾ, ಬಾಟ್ಲು ಅದು ಇದು ಟೆಟ್ರಾ ಪ್ಯಾಕ್ಗಳು ಎಲ್ಲ ಆದ್ಬಿಟ್ಟೆ ತೊಗೊಂಡೋಗಿ ಬೆಂಗಳೂರಿಗೆ ಎಸೆಯೋಣ ಅಂತ ಅಂದ್ಬಿಟ್ಟು ನೋಡಿದ್ರೆ ಎಲ್ಲ ಆದ್ಬಿಟ್ಟು ತಂದ್ಬಿಟ್ಟು ಇಲ್ಲಿ ಇಟ್ಟಿರೋದು, ಅಲ್ಲೇ ಮರ್ತ್ಬಿಟ್ಟು ಬಿಟ್ಟೋಗ್ಬಿಟ್ಟಿದ್ದೀವಿ, ಇಲ್ಲೇ ಉಳ್ಕೊಂಬಿಟ್ಟಿದೆ. ಸೊ ಈ ಸರಿ ತೊಗೊಂಡೋಗ್ಬೇಕು, ಏನು ಮಾಡೋಕ್ಕಾಗಲ್ಲ. ಜನ ಆರಾಮಾಗಿ ಕೂತ್ಕೊಂಡು ಎಂಜಾಯ್ ಮಾಡಿದ್ಮೇಲೆ ಕಸನೂ ತೊಗೊಂಡೋಗ್ಬೇಕು ಅನ್ನೋದಿಲ್ಲ, ಇಟ್ಬಿಟ್ಟು ಹೋಗ್ತಾರೆ ಇಲ್ಲೇ. ಏನಿದು ನಿಮ್ಮದು? ಊರಲ್ಲಿ ಬಂದ್ಬಿಟ್ಟು ರೆಸ್ಟ್ ಮಾಡ್ಬಿಟ್ಟು ಬೆಳಗ್ಗೆ ಎದ್ದು ಅಡ್ವೆಂಚರಿಗೆ ರೆಡಿ ಆಗು ಅಂತ ಅಂದ್ಬಿಟ್ಟು ಏನು ಕೆಲಸ ಮಾಡ್ತಾ ಇದ್ದೀರಾ? ಇದು ಅಡ್ವೆಂಚರ್ ಆಗುತ್ತಲ್ಲ ನಾಳೆ. ಸೊ ಸೇಫರ್ ಸೈಡ್ಗೆ ಎಲ್ಲ ಆರಾಮಾಗಿರಲಿ ಅಂತ ರೆಡಿ ಮಾಡ್ತಾ ಇರೋದು. ಸೊ ಲಾಸ್ಟ್ ಟೈಮು ಟ್ರಿಪ್ ಹೋಗಿದ್ದಾಗ ಆನೆ ಮೇಲಿಂದ ಬೀಳಿಸ್ಬಿಟ್ಟಿದೆ ಗೋಪುರನ. ಓಕೆನಾ, ನೋಡಿದ್ದೀನಿ ಗೈಸ್ ನಾನು ಆ ಫೋಟೋನ. ಆನೆ ಸೊಂಡ್ಲಿಟ್ಕೊಂಡು ಇವ್ರ ಎಕ್ಸ್ಪ್ರೆಷನ್ ಫುಲ್ ಭಯ. ಸೊ ಅದೇ ಆನೆ ಮೇಲಿಂದ ಬೀಳ್ಸಿದ್ದು. ಸದ್ಯಕ್ಕೆ ನನ್ನ ಲಕ್ಕಿತ್ತು ಅವತ್ತು ಚೆನ್ನಾಗಿ. ಆನೆ ಕಾಲಿಡೋದು ಜಸ್ಟಲ್ಲಿ ಮಿಸ್ ಆಯಿತು. ಅದು ಮೇಲಿಂದ ಬೀಳ್ಸಿದ್ದು ಕೆಳಗಡೆ ಮಾವುತ ನೋಡ್ಬಿಟ್ಟು ಆನೆ ನಿಲ್ಲಿಸ್ಬಿಟ್ಟ. ಇಲ್ಲ ಅಂದಿದ್ರೆ ಕಾಲು ಹಾಕ್ಬಿಟ್ಟಿರೋದು ಇದ್ರ ಮೇಲೆ. ಕ್ಲೀನಾಗಿತ್ತು ಕಾಲು. ಎಷ್ಟು ಸಾವಿರ ಹೋಗಿರೋದು? ಏನು 45,000 50,000 ಹೋಗಿರೋದು. ಸೊ ಬಚಾವ್ ಮಾಡಿದ್ರು ಮಾವುತ ಅವರು ಅವತ್ತು. ಅದಾದಮೇಲೆ ಸ್ಕ್ರೀನ್ ಗಾರ್ಡ್ ಮಾತ್ರ ಹಾಳಾಗಿತ್ತು ಅವತ್ತು. ಸೊ ಅದಾದಮೇಲಿಂದ ಹಾಕಿರಲಿಲ್ಲ ಸ್ಕ್ರೀನ್ ಗಾರ್ಡ್, ಅಂದರೆ ಫುಲ್ ಲೈನ್ ಬಂದುಬಿಟ್ಟಿತ್ತು. ಅದನ್ನೆಲ್ಲ ಚೇಂಜ್ ಮಾಡ್ತಾಯಿದ್ದೀನಿ, ಹೊಸ ಸ್ಕ್ರೀನ್ ಗಾರ್ಡ್ ತರಿಸಿದ್ದೆ. ಸೊ ಅದನ್ನು ಹಾಕ್ಬೇಕಿನ್ನು ಹಾಕಿಲ್ಲ. ಸೊ ಅದಕ್ಕೆ ವೈಪ್ ಮಾಡ್ತಾಯಿದ್ದೀನಿ. ಏನಿವೆ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಿಬಿಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ವ್ಲಾಗ್ ಇವಾಗ ನೋಡ್ಕೆ ನಿಮಗೆ ಅನ್ನಿಸ್ತು ಇವತ್ತು ಬಂದು? ಚೆನ್ನಾಗಿತ್ತು, ಕಂಫರ್ಟಬಲ್ ಆಗಿತ್ತು. ಸುಸ್ತಾಯ್ತಾ? ಬೆನ್ನೋವು ಬಂತಾ? ಸುಸ್ತು ಆಗಿಲ್ಲ, ಬೆನ್ನೋವು ಬಂದಿಲ್ಲ. ಯಾಕಂದ್ರೆ ಮಧ್ಯದಲ್ಲಿ ಒಂದು ಬ್ರೇಕ್ ತಗೊಂಡಿದ್ವಿ. ನಾನು ಮೋಸ್ಟ್ಲಿ ನೀವು ಬ್ರೇಕ್ನ ಚಂದ್ರಪಟ್ಟಣದಲ್ಲಿ ಹಾಕ್ತೀರಾ ಅಂತ ಅನ್ಕೊಂಡಿದ್ದು, ಆದರೆ ಹಾಫ್ ಆಫ್ ದಿ ಟ್ರಿಪ್ಪಲ್ಲೇ ಹಾಕಿದ್ದು ಒಳ್ಳೇದಾಯ್ತು. ಅದೇ ಅರ್ಧ ಡಿಸ್ಟೆನ್ಸ್ ಕವರ್ ಮಾಡಿದಾಗ ಮಧ್ಯದಲ್ಲಿ ಒಂದು ಬ್ರೇಕ್ ಹಾಕಿದ್ದು ಸರಿಯಾಗಿದೆ ಮೋಸ್ಟ್ಲಿ. ಏನಿವೆ ಇವತ್ತಲ್ಲ ನಾಳೆ ಇರೋದು ಅಡ್ವೆಂಚರು. ಬಿಕಾಸ್ ನಾಳೆ ನಾವು ಬೇರೆ ಕಡೆ ಹೋಗ್ತಾ ಇದ್ದೀವಿ. ಸೊ ನಾನು ಇಲ್ಲಿವರೆಗೂ ಸಿಂಗಲ್ ಆಗಿ ಓಡಾಡ್ಬೇಕಾದ್ರೆ ಅದು ಏನು ಅಡ್ವೆಂಚರ್ ರೆಡಿ ನೋಡೋಣ ಅಂತೆಲ್ಲ ಹೋಗ್ತಾ ಇದ್ದೆ. ಈಗ ಅದೆಲ್ಲ ಮಾಡೋಕ್ಕಾಗಲ್ಲ, ಹಾಗಾಗಿ ಜಾಸ್ತಿ ನಾನಿರೋದ್ರಿಂದ ಸ್ವಲ್ಪ ಭಯ ಪಡ್ಕೊಂಡೆ ಅಡ್ವೆಂಚರ್ ಸ್ಟಾರ್ಟ್ ಮಾಡ್ರಂಗೈತೆ. ಹಾಂ, ಅದೇ ಅನ್ಕೋದು. ಆಬ್ವಿಯಸ್ಲಿ ಜವಾಬ್ದಾರಿ ಇದ್ದೇ ಇರುತ್ತೆ. ಸಿಂಗಲ್ ಆಗಿ ಹೋಗ್ಬೇಕಾದ್ರೆ ಬೇರೆ, ಈಗ ಹಂಗಾಗಲ್ಲ. ಸೊ ಹಾಗಾಗಿ ಜಾಸ್ತಿ ಅಡ್ವೆಂಚರ್ ಬೇಡ, ಹಾರ್ಡ್ಕೋರ್ ಅಡ್ವೆಂಚರ್ಗಳೆಲ್ಲ ಬೇಡ. ಅವಾಗೆಲ್ಲ ಮಾಡಿದ ಥರ ನಾರ್ಮಲ್ ಆಗಿ ಒಂದು ಎಂಜಾಯ್ ಮಾಡೋ ಥರ ಹೋಗಿ ಬರೋ ಥರ ಇದ್ರೆ ಸಾಕು. ಎಲ್ಲೆಲ್ಲಿ ಹೋಗ್ತೀವಿ ಏನು ಅಂತ ನಾಳೆ ಬ್ಲಾಗಲ್ಲಿ ನೋಡಿರುತ್ತೆ. ಓಕೆನಾ, ನೆಕ್ಸ್ಟ್ ಬ್ಲಾಗ್ ನಾಳೆ ಬ್ಲಾಗಲ್ಲ, ನೆಕ್ಸ್ಟ್ ಬ್ಲಾಗಲ್ಲಿ ನೋಡಿರುತ್ತೆ. ಸೊ ಎನಿವೆ ಬಾಯ್, ಟೇಕ್ ಕೇರ್, ಸಿ ಯು. ಇನ್ನೇನು ಹೇಳ್ಬೇಕಾ? ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಗೈಸ್. ಹಾಂ, ಆಮೇಲೆ ಅಡ್ವೆಂಚರ್ ಅನ್ನಲ್ಲ. ಸೊ ನಮ್ಮ ಪ್ರಾಪರ್ ಅಡ್ವೆಂಚರ್ಗಳು ಯಾವ್ಯಾವ ಥರ ಇರೋದು ಅಂತ ನೋಡೋದಕ್ಕೆ ನಮ್ಮ ಹಳೆ ಬ್ಲಾಗ್ಸ್ ನೋಡ್ರಿ. ನಂದು ಹಳೆ ಬ್ಲಾಗ್ಸು ಮಾನ್ಸೂನ್ ರೈಡ್ ಬ್ಲಾಗ್ಸ್ ನೋಡಿ. ಆದಷ್ಟು ನೀವು ನೋಡ್ಕೊಂಡ್ ಬರೋ ಅಷ್ಟರಲ್ಲಿ ನಮ್ಮ ಅಡ್ವೆಂಚರ್ ಬ್ಲಾಗು ಬಂದ್ಬಿಡುತ್ತೆ.